ಆಕಳ ಹೊಳ್ಳಿ ಕೃಷ್ಣನ ಪ್ರಶ್ನೆ ಕೇಳ್ತಂತ. ಏನು ಕೇಳ್ತಂದ್ರೆ, ಅಲ್ಲಪ್ಪ ನೀನು ನನಗೆ ಕೇಳಕತ್ತದಿ, ಮೇವು ಹಾಕಲಿಲ್ಲ, ನೀರು ಕುಡಿಸಲಿಲ್ಲ, ಬಡಿತಾರ ಹೊಡಿತಾರ, ಅವ್ರನ್ಯಾಕ ಕೊಂಬಿದ್ರು ನೀ ಹಾಯಲಿಲ್ಲ ಅಂತ ನನ್ನ ಕೇಳ್ತೀಯಲ್ಲ ನೀನು. ಮತ್ತು ನೀ ಸಣ್ಣವಿದ್ದಾಗ ಪೂತನಿ ಅಂತಕ್ಕಂಥ ಒಬ್ಬ ರಾಕ್ಷಸಿ ಹೆಣ್ಣು ಮಗಳು ನಿನಗೆ ವಿಷದ ಹಾಲು ಕುಡಿಸಿದಳಲ್ಲ, ಆಕಿನ್ಯಾಕ ಕೊಲ್ಲಲಿಲ್ಲ ನೀನು? ಆಕಳ ಹೊಳ್ಳಿ ಕೇಳ್ತಂತ, ಆಕಿನ್ಯಾಕ ಕೊಲ್ಲಲಿಲ್ಲ ಪೂತನಿಯನ್ನ? ನಿನಗೆ ವಿಷದ ಹಾಲು ಕುಡಿಸಿದ್ಲಲ್ಲ, ಆಕಿನ್ಯಾಕ ನೀ ಕೊಂದಿಲ್ಲ ಅಂದಾಗ ಕೃಷ್ಣ ಹೇಳಿದಂತ, ಆಕೆ ವಿಷದ ಹಾಲರ ಕುಡಿಸಲಿ, ಆಕೆ ಅಮೃತದ ಹಾಲನ್ನಾದರೂ ಕುಡಿಸಲಿ, ಆಕೆ ಎದೆಯಿಂದ ನನ್ನ ಹಾಲು ಕುಡಿಸಾಳ ನನಗಂದ್ರೆ ಆಕೆ ತಾಯಿ ಸಮಾನನ. ತಾಯಿನ ಎಂದು ಕೊಲ್ಲಾಕ ಬರಂಗಿಲ್ಲಪ್ಪ, ತಾಯಿ ಅಂದ್ರೆ ದೇವ್ರಿದ್ದಂಗ. ಅದಕ್ಕೆ ನಾ ಆ ತಾಯಿಗೆ ಏನೂ ಮಾಡಲಿಲ್ಲ, ಆಕೆಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೇನಂತ ಕೃಷ್ಣ ಪರಮಾತ್ಮ ಹೇಳಿದಂತ. ಜಗತ್ತಿನೊಳಗ ನಿಮ್ಮ ಮನ್ಯಾಗಿನ ಹಾಲು ಕೆಡ್ತಾವ್ರಿ ಅವ್ವ, ನಿಮ್ಮ ಮನ್ಯಾಗಿನ ಹಾಲು ಕೆಡ್ತಾವ, ಹಾಲು ಒಡಿತಾವ. ಬರೇ ಒಂದು ದಿನ ಅಥವಾ 2 ದಿನ ಹಾಲು ಇಟ್ರಿ ಅಂದ್ರೆ ಆ ಹಾಲು ಕೆಡ್ತಾವ. ಆದ್ರೆ ತಾಯಿ 1 ತಿಂಗಳ ತಕ ಇಟ್ಟುಕೊಂಡದ ಎದೆನ ಹಾಲು ಎಂದೂ ಕೆಡಂಗಿಲ್ಲ ಎದೆನ ಹಾಲು. ಆ ಹಾಲನ್ನು ತಾಯಿ ಮಗುವಿಗೆ ಕುಡಿಸ್ತಾಳಲ್ಲ, ಅದಕ್ಕೆ ತಾಯಿ ತಂದಿ ಇರುವುದ್ರೊಳಗ ಮಕ್ಕಳು ನಿಮ್ಮ ಬದುಕನ್ನು ನೀವು ಕಟ್ಕೋಬೇಕಪ್ಪ. ತಾಯಿ ತಂದಿ ಇರುವುದ್ರೊಳಗ ಮಕ್ಕಳ ಭವಿಷ್ಯನ ನಿರ್ಮಾಣ ಮಾಡ್ಕೋಬೇಕು. ಯಾಕಂದ್ರೆ ಆ ತಾಯಿ ತಂದಿಗಳ ಹೋದ ನಂತರ ಹಿಂದುಳಿದ ಸಂಬಂಧಿಕರು ನಮಗೆಂದೂ ಒಳ್ಳೆಯದು ಬಯಸಂಗಿಲ್ಲಪ್ಪ. ಅವರು ನಮ್ಮವರೇ. ನಮ್ಮವ್ವ ಅಪ್ಪ ಸತ್ತು ಮೇಲತ್ತ ನಮ್ಮ ಕಾಕ, ನಮ್ಮ ಸಣ್ಣಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯಾಗಿದ್ದವ್ರು ಯಾರೂ ನಮ್ಮ ಬದುಕನ್ನು ರೂಪಿಸಂಗಿಲ್ಲ ಅವರು. ಅದಕ್ಕೆ ತಾಯಿ ತಂದಿ ಲಗುಟ್ಟು ದಾಟುದ್ರೊಳಗೆ ನಿಮ್ಮ ಬದುಕನ್ನು ಕಟ್ಕೋಬೇಕು. ದೇವರನ್ನು ಹುಡುಕೊಂತ ಗುಡಿ ಹೋಗಬೇಡ್ರಿ, ದೇವ್ರ ಹುಡುಕೊಂತ ಗುಡಿ ಹೋಗಬೇಡ್ರಿ. ಯಾಕಂದ್ರೆ ದೇವ್ರ ಗುಡಿ ಬಾಗಲದಾಗ 20 ಮಂದಿ ಭಿಕ್ಷುಕರು ಕುಂತಾರ, ಅವರಿಗೆ ಒಳ್ಳೇದು ಮಾಡಲಾರದ ದೇವ್ರ ಒಂದಿನ ಹೋಗಿ ಕೈ ಮುಗಿದು ಬಂದ್ರೆ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ? ಇಲ್ಲ. ದೇವ್ರು ಗುಡಿಯಾಗಿಲ್ಲ. ದೇವ್ರು ಎಲ್ಲದ ಅಂತಂದ್ರೆ ನಿನ್ನ ಮನ್ಯಾಗದನೋ ತಮ್ಮ ದೇವ್ರ, ನಿನ್ನ ಮನ್ಯಾಗದ. ಆ ದೇವ್ರು ಯಾವ್ರು ಅಂತಂದ್ರೆ ಮಾತನಾಡುವ ದೇವ್ರ, ನಿನ್ನ ತಾಯಿನ ದೇವರದನೋ ತಮ್ಮ, ನಿನ್ನ ತಾಯಿನ ದೇವರದ. ನಾವೆಲ್ಲ ದೇವರಿಗಂತೇಳಿ ಪುಣ್ಯ ಕ್ಷೇತ್ರಗಳಿಗಂತ ತಿಳ್ಕೊಂಡು ಆ ಜಾಗ ಈ ಜಾಗ ಎಲ್ಲ ಕಡೆ ಅಡ್ಡಾಡ್ಕೊತ ಹೋಗ್ತೀವಿ. ಆದ್ರೆ ನಿಜವಾದ ಜಗತ್ತಿನೊಳಗೆ ಎತ್ತರದ ಜಾಗ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡ ಜಾಗ ಯಾವುದೂ ಇಲ್ಲ. ಅವು 2 ಜಾಗ ಅದಾವ. ಅವು ಯಾವುವು ಅಂತಂದ್ರೆ, ಒಂದು ತಂದೆಯ ಹೆಗಲು, ಇನ್ನೊಂದು ತಾಯಿಯ ಮಡಿಲು. ಇವೆರಡು ಜಗತ್ತಿನೊಳಗೆ ದೊಡ್ಡ ಜಾಗ ಅದಾವ ನೋಡ್ರಿ. ತಾಯಿ ಮಡಿಲಿನ ಮೇಲೆ ಮಲ್ಕೊಂಡಾಗ ಸಿಗುವ ಸಂತೋಷ ಯಾವ ಜಾಗದಾಗೂ ಸಿಗುದಿಲ್ಲ ರೀ ಅವ್ವ, ಯಾವ ಜಾಗದಾಗೂ ಸಿಗುದಿಲ್ಲ. ತಂದೆ ಹೆಗಲ ಮ್ಯಾಗ ನನಗೆ ಕಾಣಲಾರದ್ದನ್ನು, ನಾನು ನೋಡಲಾರದ್ದನ್ನು ನನ್ನ ಮಗ ನೋಡ್ಲಿ ಅಂತ ತಿಳ್ಕೊಂಡ ತನ್ನ ತಂದೆ ತನ್ನ ಮಗನ ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಅಡ್ಡಾಡ್ತಾನಪ್ಪ. ಹೆಗಲ ಮ್ಯಾಗ, ಆಗೆಲ್ಲ ಹೆಗಲ ಮ್ಯಾಗ ಮಕ್ಕಳನ್ನು ಕುಂಡಿಸ್ಕೊಂಡು ಅಡ್ಡಾಡ್ತಿದ್ರಿ. ಈಗ ಯಾರು ಕುಂಡಿಸ್ಕೊಳ್ಳಂಗಿಲ್ಲ. ಆಗ ನೋಡ್ರಿ, ಎಲ್ಲರೂ ಹೋಗುವಾಗ ಬರುವಾಗ ಸಣ್ಣ ಮಕ್ಕಳನ್ನ ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಅಡ್ಡಾಡ್ತಿದ್ರು. ಈಗಿಲ್ರಿ, ಬೂಟ್ ಹಾಕಿ ಕಾಲ್ಚೀಲ್ ಹಾಕಿ ಅವ್ರನ್ನ ಒತ್ತು ಗಾಡಿಗಳದಾವ. ಈಗ ಅವು ಕೂಶಿನ ಅದ್ರಾಗ ಹಾಕಿ ರಿಕ್ಕಂಗೆ ಬಿಗದು ಗಾಡಿ ಜಕ್ಕೋತ ಹೋಗುದು ಅವ್ರನ್ನ ಕೂಶಿನ. ಆಗ ನಮ್ಮ ಹಿಂದಿನ ಮಂದಿ ಹಂಗೆ ಇದ್ದಿದ್ದಿಲ್ಲ. ನಮ್ಮ ಮೌಗಳು ಕೂಸುಗಳು ಅಂದ್ರೆ ಏನ್ರಿ, ಇವು 4 ವರ್ಷ ಆಗೋ ತನಕನೂ ಅವ್ರನ್ನ ಬಗಲಾಗ ಹೊತ್ಕೊಂಡು ಅಡ್ಡಾಡ್ಯಾರ ನಮ್ಮ ಮೌಗಳು ಹಿಂದಿನ ಮಂದಿ. ಈಗಿನ ಅವ್ರಿಗೆ ವಜ್ಜೆ ಆಗಿಬಿಡ್ತದ್ರಿ. ಅವಕ್ಕೆಲ್ಲ ಏನೋ ಟೈಟ್ ಮಾಡಿ ಒಂದು ಒತ್ತು ಗಾಡಿ ಹಾಕಿ ಒತ್ತಗೋತ ಹೋಗಿಬಿಡ್ತಾರೆ ಅವ್ರನ್ನ ಮಕ್ಕಳಿಗೆ. ಆದ್ರೆ ತಾಯಿಯ ಮಡಿಲು, ತಾಯಿಯ ತೊಡೆ ಮೇಲೆ ಮಲ್ಕೊಂಡಿರ್ತಿದ್ದು ಆಗಿನ ಮಕ್ಕಳೆಲ್ಲ. ಯಪ್ಪ, ನಿಮ್ಮವ್ವ ಅಪ್ಪ ಮುಂದೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲರೋ, ಯಾವಾಗ ಹೋಗ್ತಾರೋ ಗೊತ್ತಿಲ್ಲ, ಅವರ ತೊಡೆ ಮ್ಯಾಗ ಮಲ್ಕೊಂಡ ನಿನ್ನ ತಾಯಿಗೆ ಚಂದ ಊಟ ಮಾಡಿಸೋದನ್ನು ಕಲಿರಿಪ. ದೊಡ್ಡ ಜಾಗ ಅದಾವ ಅವೆಲ್ಲ. ಆ ರೀತಿಯೊಳಗೆ
ಕೃಷ್ಣ ಪರಮಾತ್ಮ ಹೇಳಿದಂತ, ನಾನು ನನಗೆ ವಿಷ ಕೊಟ್ಟರೂ ಕೂಡ ಆಕಿ ತಾಯಿನೇ, ನಾ ಆಕಿಗೆ ಕೊಲ್ಲಾಕ ಬರಂಗಿಲ್ಲ ಅಂತಂದಾಗ ಆಕಳು ಹೇಳ್ತಂತ ಏನಂತಂದ್ರೆ, ನೀ ಹೆಂಗ ಆ ಪೂತನಿಯನ್ನು ಕೊಲ್ಲಾಕ ಬರಲಿಲ್ಲಲ್ಲ, ಹಂಗ ನನಗೂ ಇವರು ನನ್ನ ಹಾಲನ್ನು ಕುಡಿತಾರಲ್ಲ, ಆಕಳ ಹಾಲು ಕುಡಿತೀವಲ್ಲ ನಾವೆಲ್ಲ, ನನಗೆ ಮೇವು ತಂದು ಹಾಕಿ ನನ್ನ ಸಾಕಿ ಸಲುಹಿ ನನ್ನ ಹಾಲನ್ನು ಇವ್ರು ಕುಡಿತಾರಲ್ಲ, ಇವರು ನನ್ನ ಹಾಲು ಕುಡಿತಾರಂದ್ರೆ ಇವರು ನನ್ನ ಮಕ್ಕಳ ಇದ್ದಂಗ, ನನ್ನ ಮಕ್ಕಳಿಗೆ ನಾ ಹೆಂಗೆ ಹಾಯ್ಲಪ್ಪ, ಅವ್ರಿಗೆ ಹಾಯಂಗಿಲ್ಲ, ಬಡಂಗಿಲ್ಲ, ಕೆಟ್ಟದ್ದು ಬಯಸಂಗಿಲ್ಲ ಅಂತ ಆಕಳು ಹೇಳ್ತದಂತ್ರಿ. ಆ ರೀತಿಯೊಳಗೆ ನಾವು ಒಳ್ಳೆಯ ಮನಸ್ಸಿನಿಂದ ಬದುಕಬೇಕು. ನಾವು ಹಿಂದಿನ ದಿನಮಾನದೊಳಗೆ ನಮ್ಮ ದೊಡ್ಡ ದೊಡ್ಡ ರೈತರು ನಾಯಿ ಸಾಕ್ತಿದ್ದರು, ನಾಯಿ ಸಾಕ್ತಿದ್ರು, ಹೊಲಕ್ಕ ಮನೆಗೆ ನಾಯಿ ಅಡ್ತಾಕ್ತಿದ್ದು. ಈಗಿನ ನಾಯಿಗಳು ಬೇರೆ ಅದಾವ್ರಿ, ಭಾಳ ಖರ್ಚು ರೀ ಈಗಿನ ನಾಯಿಗಳು ಎಲ್ಲ. ನೀವು ಸಿಟ್ಯಾಗದು ಆದ್ರೆ ಅಂದ್ರೆ ಈ ಹೊರದೇಶದಾಗದು ಇವೇನು ದೊಡ್ಡ ದೊಡ್ಡ ಮಹಲ್ ಅದಾವಲ್ಲ, ಈಗ ಟ್ರೆಂಡ್ ಅಂತ ತಿಳ್ಕೊಂಡು ಅವೆಲ್ಲ ದೊಡ್ಡ ದೊಡ್ಡ ಮಹಲ್ ಅದಾವಲ್ಲ, ನೀವು ಅರಿವಿ ಹಾಕೊಳ್ಳು. ಹಂಗೆ ಹೊರದೇಶದೊಳಗೆ ಈ ನಾಯಿಗೆ ಅರಿವಿ ಹಾಕುವ ದೊಡ್ಡ ದೊಡ್ಡ ಟ್ರೆಂಡ್ ಅಂತಕ್ಕಂಥವು ಮಹಲ್ ಅದಾವಂತ. ಆ ನಂತರ ಅವಕ್ಕೆ ತಿನ್ನೋ ಸಾಮಾನುಗಳು ಬೇರೆ. ಈ ಮನುಷ್ಯರ್ಕಿಂತ ಅವತರದ ಹೆಚ್ಚು ಖರ್ಚದ ಈಗಿನ ಕೂದಲು ನಾಯಿಗಳು. ಆಗ ನಮ್ಮ ಹಿಂದಿನ ರೈತರು ಸಾಕ್ತಿದ್ರು ಎಂಥ ನಾಯಿ ಅಂತಂದ್ರೆ ಇಟ್ಟಿಟ್ಟೆತ್ರ ಮನಗಂಡ ನಾಯಿ ಇರ್ತಿದ್ದು. ಎಂಥ ನಿಯತ್ತಿನ ನಾಯಿ ರೀ ಹಿಂದಿನೂ ಎಲ್ಲ. ಹೊಲಕ್ಕೆ ಹೋಗ್ಬೇಕು, ಅವ್ನು ಬುತ್ತಿ ಇತ್ತುಕೊಂಡ ರೈತ, ಅವನು ಹಿಂದಿಂದ ಹೋಗ್ತಾವ. ಅವನು ಹಿಂದಿಂದ ಹೋಗಿ ಅವ್ನು ಹೊಲದಾಗ ಬುತ್ತಿ ಇಟ್ಟು ಹೊಲದಾಗ ಕೆಲಸಕ್ಕೆ ಹೋದಂದ್ರೆ ನಾಯಿ ಬುತ್ತಿ ಕಾಯ್ಕೋತ ಕುಂದಿರ್ತಿತ್ತದ ನಾಯಿ. ಮಧ್ಯಾಹ್ನ 2 ಗಂಟೆ ಆದರೂ ನಾಯಿಗೆ ಹಸು ಆಗ್ಯದ ಕರೆ, ಆ ಬುತ್ತಿ ಟಚ್ ಮಾಡಂಗಿಲ್ಲ, ಅದು ಬುತ್ತಿ ಬಿಚ್ಕೊಂಡು ತಿನ್ನಂಗಿಲ್ಲ. ಯಾಕೆ? ಮಾಲಕ ಬರ್ಬೇಕವ. ನನ್ನ ಮಾಲಕ ಬರೋ ತಕ್ಕ ಬುತ್ತಿ ಬಿಚ್ಚಂಗಿಲ್ಲ. ನಡಬಾರಕ್ಕೆ ಕೆಲವೊಂದು ಕಾಗೆಗಳು ಬರ್ತಾವೆ, ಕೆಲವೊಂದು ಹದ್ದುಗಳು ಬರ್ತಾವೆ. ಎದಕ್ಕೆ? ಆ ಬುತ್ತಿ ನೋಡಿ ಆ ಬುತ್ತಿ ಬಿಚ್ಚಿ ತಿನ್ಬೇಕಂತ ತಿಳ್ಕೊಂಡು ಹದ್ದು ಆ ಕಾಗಿ ಬಂದ್ರೆ ನಾಯಿ ಬುತ್ತಿ ಸಮೀಪ ಬರ್ಕೊಡಂಗಿಲ್ಲ. ವಾವ್ ಅಂತ ತಿಳ್ಕೊಂಡು ಆ ಹದ್ದುಗಳನ್ನು ಕಾಗೆಗಳನ್ನು ಕಳಿಸ್ತದ. ನನ್ನ ಮಾಲಕನ ಬುತ್ತಿ ಅದ ಇದು, ಯಾರನ್ನೂ ಮುಟ್ಟುಕೊಡಂಗಿಲ್ಲ ಅಂತ ತಿಳ್ಕೊಂಡ ನಾಯಿ ಬಗಳು ಅವತರನ್ನೆಲ್ಲ ಕಳಿಸ್ತದ. ಆನಂತರ ಮಾಲಕ್ ಬಂದ ಬುತ್ತಿ ಬಿಚ್ಕೊಂಡು ಕೂತಂದ್ರೆ ನಾಯಿ ಬಾಲ ಅಳಿಗಾಡ್ಕೋತ ಸುಮ್ಕೊಂಡಿರ್ತದ. ಹಸಿದ್ರು ಆ ಬುತ್ತಿ ಮುಡುತ್ತಿದ್ದಿಲ್ಲ ನಾಯಿ. ಆನಂತರ ಅವ ಮಾಲಕ್ ಯಾವಾಗ ಒಂದು ರೊಟ್ಟಿ ಹೋಗಿತ್ತಲ್ಲ, ಆಗ ಒಂದು ರೊಟ್ಟಿ ತಿತ್ತದ ನಾಯಿ, ಒಂದು ರೊಟ್ಟಿ ತಿತ್ತಿತ್ತು. ಬರೇ ಒಂದು ನಾಯಿಗೆ 3 ದಿವಸ ಅನ್ನ ಹಾಕಿದ್ರಿ ಅಂತಂದ್ರೆ, ಒಂದು ನಾಯಿಗೆ 3 ದಿವಸ ಅನ್ನ ಹಾಕಿದ್ರಿ ಅಂತಂದ್ರೆ ಆ ನಾಯಿ 3 ವರ್ಷದ ತಕ ನಿಮ್ಮನ್ನು ನೆನಪಿಡ್ತದ. 3 ವರ್ಷದ ತಕ ನಿಮ್ಮ ಮನೆ ಕಾಯ್ತದ. 3 ವರ್ಷದ ತಕ ನಿಮ್ಮ ಹಿಂಬಾಲ ಬಂದು ನಿಮ್ಮ ಕಾಲಾಗ ಬಿದ್ದ ಕಾಲ ಮ್ಯಾಲ ಮಾಡಿ ಕುಯ್ ಒದ್ದಾಡಿ ಋಣ ತೀರಿಸ್ಬೇಕಂತ ಒದ್ದಾಡ್ತದ ನಾಯಿ. ಅದ ಮನುಷ್ಯರಿಗೆ 3 ವರ್ಷ ಸಹಾಯ ಮಾಡ್ರಿ, ಅವ್ರಿಗೆ 3 ವರ್ಷ ಉಪಕಾರ ಮಾಡ್ರಿ, 3 ವರ್ಷ ಅವ್ರಿಗೆ ಏನು ಬೇಕಾದ್ದು ಕೊಡ್ರಿ. ಆದ್ರೆ ಅವ್ರ 3 ದಿವಸ ನಿಮ್ಮನ್ನು ನೆನಪಿಡಂಗಿಲ್ಲಪ್ಪ ಈಗಿನ ಮಂದಿ. 3 ದಿವಸ ನೆನಪಿಡಂಗಿಲ್ಲ ಈಗಿನ ಮಂದಿ. ಅಂಥ ಮಂದಿ ಅದಾರ. ಮತ್ತು ದೇವ್ರು ಹೆಂಗೆ ಒಲಿತಾನ ನಮಗೆ ದೇವರು ಒಲಿಬೇಕಾಗಿತ್ತಂದ್ರ ಅದಕ್ಕೆ ಅಂತಾರಲ್ಲ, ನೀನು ಒಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳಿದರಲ್ಲಿಪ್ಪವಯ್ಯ. ಪರಮಾತ್ಮ ಒಮ್ಮೆ ಒಲದ ಅಂತಂದ್ರೆ ಏನು ಬೇಕಾದ್ದು ಕೊಡ್ತಾನ. ಆದ್ರೆ ಅವ ಒಲಿಬೇಕು, ಒಲಿಯುವಂಗೆ ನಾವು ಮಾಡಬೇಕು. ಈಗ ನಿಮ್ಮ ಗಂಡ ಒಲಿಬೇಕಾದ್ರೆ ಏನು ಮಾಡ್ಬೇಕ್ರಿ ಅವ? ನಿಮ್ಮ ಗಂಡ ನಿಮಗೆ ಒಲಿಬೇಕಾದ್ರೆ ಏನು ಮಾಡಬೇಕು? ಅವ ನಮ್ಮ ಮ್ಯಾಲ ಒಲದಾನೀಗ, ನಮ್ಮ ಮ್ಯಾಲ ಪ್ರೀತಿ ಅದಾನೀಗ ಅಣ್ಣಾಕ ಎದರ ಮ್ಯಾಗಿಂದ ಗುರುತು ಮಾಡ್ಕೋತೀರಿ? ನಿಮ್ಮ ಗಂಡ ನಿಮಗೆ ಮೊದಲು ಒಲಿಬೇಕಾದ್ರೆ ಅವನನ್ನು ಪ್ರೀತಿಯಿಂದ ನೋಡ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು. ಗಂಡನ ಮ್ಯಾಲೂ ಭಕ್ತಿ ಇರ್ಬೇಕಂತ್ರಿ. ಅವ ಬರೇ ಸ್ವಾಮಿಗಳ ಮೇಲೆ ಅಷ್ಟೋ ಭಕ್ತಿ ಇರುವುದಲ್ಲ, ಗಂಡನ ಮ್ಯಾಗೂ ಭಕ್ತಿ ಇರಬೇಕು, ಗಂಡನ ಮ್ಯಾಗೂ ಪ್ರೀತಿ ಇರಬೇಕು, ಗಂಡನ ಮ್ಯಾಗೂ ವಿಶ್ವಾಸ ಇರಬೇಕು. ಗಂಡನ ಬಗ್ಗೆ ಭಾಳ ಚಂದ ಗೌರವದ ಮಾತುಗಳನ್ನು ಮಾತಾಡ್ಬೇಕ್ರಿ. ಹಿಂದಿನ ಮಂದಿ ಹಾಗೆ ಮಾತಾಡ್ತಿದ್ರು. ಇನ್ನೊಬ್ಬರು ಹೆಣ್ಣುಮಕ್ಕಳ ಮುಂದೆ
ಇನ್ನೊಬ್ಬರು ಹೆಣ್ಮಕ್ಳ ಮುಂದೆ ನಿಮ್ಮ ಗಂಡನ ಬಗ್ಗೆ ಏನಾದರೂ ಹೇಳುದಿತ್ತಂದ್ರೆ ಏಕವಚನಲೆ ಮಾತಾಡಬಾರ್ದು. ಗಂಡನಿಗೆ ಗೌರವ ಕೊಟ್ಟ ಕಿಮ್ಮತ್ತಿಂದ. ಮಗಲ್ದಾಗ ಕೇಳ್ತಿರ್ತಾರಲ್ಲ ಆಜು ಬಾಜು ಮನೆಯವ್ರದು, ಅಣ್ಣ ಎಲ್ಲಿ ಹೋಗ್ಯಾನ ಕೇಳ್ತಾರಲ್ಲ, ಕಾಕ ಎಲ್ಲಿ ಹೋಗ್ಯಾನಂತ ಇನ್ನೊಬ್ರು ಹೆಣ್ಮಕ್ಳು ಕೇಳ್ತಿರ್ತಾರಲ್ಲ. ಅವ್ರು ಕೇಳಿದ ಕೂಡಲೇ ಒಬ್ಬೊಬ್ರು ಅಂತಿರ್ತಾರ್ರಿ, ಈ ಕಡೆ ಅವ್ರು ಅಲ್ರಿ, ನಮ್ಮ ಕಡೆದವ್ರದ್ದು ಹೇಳ್ತಾನೆ. ನಮ್ಮ ಅಣ್ಣ ಎಲ್ಲಿ ಹೋಗ್ಯಾನೇವ ಅಂತ ನಿಮ್ಮ ಬಾಜು ಮನೆಯಕ್ಕೆ ಕೇಳಿದ್ಲಂದ್ರೆ ಅದ ಈಗ ತಿತ್ತ ಗಾವಂಗೆ ತಿಂದು ಹೊರಗೆ ಹೋಗೈತೆ ನೋಡಿ, ಇನ್ನು ಯಾವಾಗ ಬರ್ತೈತೋ ಏನು ಸುದ್ದಿಯೋ ಹಿಂಗೆ ಮಾತಾಡ್ತಿರ್ತಾರೆ. ನಮ್ಮ ಕಡೆ ರವ, ಈ ಕಡೆ ಅಲ್ಲ. ಇನ್ನೊಬ್ಬರ ಮುಂದೆ ಗಂಡನ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮವ್ರೇ ಅದಾರ್ರಿ ಮನ್ಯಾಗ, ಬರ್ತಾರ್ರಿ ಹೊಕ್ಕಾರ್ರಿ ಅಂತ ಕಿಮ್ಮತ್ತು ಕೊಟ್ಟು ಮಾತಾಡಬೇಕು. ಯಾಕಂದ್ರೆ ನಮ್ಮ ಗಂಡನಿಗೆ ನಾವ ಕಿಮ್ಮತ್ತು ಕೊಡಲಿಲ್ಲ ಅಂದ್ರೆ ಮಂದಿ ಯಾವಾಗ ಕೊಡ್ತಾರ? ಅವ ಮುಂದೆ ಇರಲಿ, ಅವ ಇರದೇ ಇರಲಿ, ನಾವು ಹೆಂಗಂತಂದ್ರೆ ಅವ್ರ ಬಗ್ಗೆ ಯೋಗ್ಯವಾದ ಮಾತುಗಳನ್ನು ನಾವು ಮಾತಾಡಬೇಕು ತಾಯಂದಿರ. ಆ ರೀತಿಯೊಳಗ ಭಗವಂತನನ್ನು ಒಲಿಸಬೇಕಾಗಿತ್ತು ಅಂದ್ರೆ ನಾವು ಭಾಳಷ್ಟು ಪ್ರಯತ್ನ ಮಾಡಬೇಕು. ಯಾರ ಮನಸ್ಸು ಸ್ವಚ್ಛ ಇರ್ತದಲ್ಲ ಅವ್ರ ಮನೆಗೆ ನೀವು ದೇವ್ರ ಗುಡಿಗೆ ಹೋಗೋದು ಬೇಡ, ಆ ಪರಮಾತ್ಮನೇ ಇಲ್ಲಿ ಬರ್ತಾನೆ. ನಿಮ್ಗೆ ಗೊತ್ತಿರ್ಬೇಕು, ಕಲಬುರಗಿ ಶರಣ ಬಸಪ್ಪ ಯಾ ಗುಡಿಗೆ ಹೋಗ್ತಿದ್ದಂತೀರಿ? ಎಲ್ಲಿ ದೇವ್ರಿಗೆ ದಿವಸ ಹೊತ್ತೊಂಟ್ರೆ ಹೋಗಿದ್ದೇನ್ರಿ ಶರಣ ಬಸಪ್ಪ? ಎಲ್ಲಿ ಹೋಗಿದ್ದಿಲ್ಲ. ಅವ ಇದ್ದ ಮಣ್ಣಿನ ದೇವಾಲಯ ನೋಡ್ರಿ, ಅವ ಇದ್ದ ಮಣ್ಣಿನ ಮಂತ್ರಾಲಯ ನೋಡ್ರಿ. ಪ್ರತಿಯೊಂದು ಮನೆಗಳು ಮಂತ್ರಾಲಯ ಆಗಬೇಕು, ಪ್ರತಿಯೊಂದು ಮನೆಗಳು ದೇವಾಲಯಗಳಾಗಬೇಕು. ನಾವು ದೇವರ ಗುಡಿಗೆ ಹೋಗೋಕ್ಕಿಂತಲೂ ನಮ್ಮ ಮಣಿನ ದೇವಾಲಯ ಮಾಡಬೇಕು. ನಮ್ಮ ಮಣಿ ದೇವಾಲಯ ಮಾಡಬೇಕಾದ್ರೆ ಹೆಂಗಿರ್ಬೇಕ್ರಿ? ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಲ್ಲ, ದೇವ್ರ ಗುಡಿಗೆ ಬಂದ ಇಲ್ಲಟ್ಟು ಶಾಂತಿ ಐತೆ ನೋಡ್ರಿ, ಇಲ್ಲಟ್ಟು ಸಮಾಧಾನ ಐತೆ ನೋಡ್ರಿ ಅಂತ ಒಂದು 10 ನಿಮಿಷ ಕುಂಡಿರ್ತೀರಲ್ಲ, ಯಾಕಂದ್ರೆ ಇಲ್ಲಿ ಶಾಂತಿ ಐತೆ ಅಂತ ತಿಳ್ಕೊಂಡ. ಹಂಗೆ ಮಣಿಯೊಳಗೆ ಶಾಂತಿ ಇರಬೇಕು, ಆ ಮಣಿಯನ್ನು ದೇವಾಲಯ ಮಾಡಬೇಕು. ಶರಣ ಬಸಪ್ಪ ಎಲ್ಲಿಯೂ ಹೋಗುತ್ತಿದ್ದಿಲ್ಲ, ಇದ್ದ ಮಣಿಯೊಳಗೆ ದಾಸೋಹ ಮಾಡ್ಕೊಂತ ಪರಮಾತ್ಮನನ್ನು ಧ್ಯಾನ ಮಾಡ್ಕೊಂತ ಇದ್ದಲ್ಲ, ಭಗವಂತನ ಅವ ಇದ್ದಲ್ಲಿಗೆ ಬರ್ತಿದ್ದಂತ. ಶರಣ ಬಸಪ್ಪನ ಮಣಿಗೆನ ಪರಮಾತ್ಮ ಬಂದು ಭೇಟಿಯಾಗಿ ಹೋಗುತ್ತಿದ್ದಂತ. ನೂಲಿಯ ಚಂದಯ್ಯ ಯಾ ದೇವರ ಗುಡಿಗೆ ಹೋಗಲಿಲ್ಲ, ಬರೇ ಕೊಳ್ಳಾಗಿನ ಲಿಂಗಪ್ಪನ ಪೂಜೆ ಮಾಡ್ತಿದ್ದ. ಲಿಂಗಪ್ಪ ಕೆಳಗೆ ಬಿದ್ದುದಕ್ಕೆ ಹೊಳೆ ಕಟ್ಗೋಲಿಲ್ಲಂತ್ರಿ. ಯಾರು? ಶರಣಪ್ಪ. ನೂಲಿಯ ಚಂದಯ್ಯ ಹೊಳೆ ಲಿಂಗ ಕೊಳ್ಳಾಗ ಕಟ್ಗೋಲಿಲ್ಲ, ಗೋಳಾಗಿ ಹೋದ. ಲಿಂಗಪ್ಪ ಗೋಳಾಗಿ ಹೋದಂತ. ಮಣಿ ಬಾಗಲದಾಗ ಬಂದು ಕುಂತಂತ. ಯಾರು? ಕೊಳ್ಳಾಗಿನ ಲಿಂಗಯ್ಯ. ಆ ಪ್ರಸಂಗ ಹೇಳ್ತೀನಿ ನಿಮಗೆ. ನೂಲಿಯ ಚಂದಯ್ಯನ ಕಾಯಕ್ಕೆ ಏನಂತಂದ್ರೆ, ದಿವಸ ಹಳ್ಳಕ್ಕೆ ಹೋಗಿ ಹುಲ್ಲ ಆಪು ಕೊಯ್ದು ಅದನ್ನು ತಂದು ನೆನೆವಿಟ್ಟು ಅದನ್ನು ಬಡಿದು ಹಗ್ಗ ಮಾಡಿ ಮಾರ್ಕೊಂಡು ಬರೋದು ಅವನ ಕೆಲಸ. ಅವ ಲಿಂಗ ಪೂಜಾಕ್ಕಿಂತಲೂ ಕಾಯಕಕ್ಕೆ ಮಹತ್ವ ಕೊಡ್ತಿದ್ದ, ಕೆಲಸಕ್ಕೆ ಭಾಳ ಮಹತ್ವ ಕೊಡ್ತಿದ್ದ ಲಿಂಗ ಪೂಜಾಕ್ಕಿಂತಲೂ. ಆದ್ರೆ ಅವ ಮಾಡುವ ಕಾಯಕ ಎಂಥದ್ದಿತ್ತು ಅಂದ್ರೆ ಸತ್ಯ ಶುದ್ಧ ಕಾಯಕ, ಸತ್ಯ ಶುದ್ಧ ಕಾಯಕ. ಆ ಕಾಯಕದಲ್ಲಿ ಕೈಲಾಸ, ಕಾಯಕದಲ್ಲಿ ಪರಮಾತ್ಮ, ಕಾಯಕದಲ್ಲಿಯೇ ಎಲ್ಲವನ್ನು ಕಾಣತಕ್ಕಂಥ ಶರಣರವರು, ದೇವರ ದಾಸ್ಯಮಯ್ಯನವರು ಮೊದಲಾದವರು. ಒಂದಿನ ಹಿಂಗೆ ಹುಲ್ಲು ಕೊಯ್ಯುವಾಗ ಲಿಂಗ ಪೂಜಾಕ ಕಾಯಕಕ್ಕೆ ತಡ ಆಕತ್ತತ್ತು ತಿಳ್ಕೊಂಡು ಲಿಂಗ ಪೂಜಾ ಮಾಡ್ಕೊಳ್ಳಾರ್ದ ಹಂಗ ಹೋದ್ರಿ ನೂಲಿಯ ಚಂದಯ್ಯ. ಲಿಂಗ ಪೂಜಾ ಮಾಡ್ಕೊಳ್ಳಾರ್ದ ಹಂಗ ಹುಲ್ಲು ಕೊಯ್ಯಾಕಂತ ಹೋದಾಗ ಕೊಳ್ಳಾಗಿನ ಲಿಂಗಪ್ಪಗೆ ಸಿಟ್ಟು ಬಂತಂತ. ಏನು ಇವನ ಕೆಲಸನ ಹೆಚ್ಚಾತನ ನನಕಿತ್ತ, ಕೊಳ್ಳಾಗ ಅದನ್ನ ಅನ್ನೋದು ಖಬರಿಲ್ಲ ನಿಮಗೆ, ಪೂಜಾ ಮಾಡ್ಬೇಕಲ್ಲ. ಶರಣದಾನಂತ ತಿಳ್ಕೊಂಡು ನಾವು ಸುಮ್ಮಿದ್ದರ ಕೊಳ್ಳಾಗಿನ ನನ್ನ ಪೂಜಾ ಮಾಡ್ಕೊಲಿಲ್ಲಂತ ಕೊಳ್ಳಾಗಿರೋ ಲಿಂಗಪ್ಪಗೆ ಸಿಟ್ಟು ಬಂತಂತ. ಸಿಟ್ಟು ಬಂದ ಅವೇನು ಬಾಗಿ ಹುಲ್ಲು ಕೊಯ್ಯಾಕತ್ತಿದ್ರಲ್ಲ, ಕೊಳ್ಳಾಗಿನ ಲಿಂಗಪ್ಪ ಹಿಂಗೆ ಬಾಗಿ ಹುಲ್ಲು ಕೊಯ್ಯುವಾಗ ದಡಲ್ಲಂತ ನೀರಾಗ ಬಿತ್ತಂತ ಕೊಳ್ಳಾಗಿನ ಲಿಂಗಪ್ಪ. ಅರಿವ್ಯಾಗ ಕಟ್ಕೊಂಡು ಲಿಂಗ ಅರಿವ್ಯಾಗ ಕಟ್ಕೊಂಡು ಕೊಳ್ಳಾಗ ಕಟ್ಕೊಂಡಿದ್ದ. ಬಾಗಿ ಕೊಯ್ಯುವಾಗ ಬೇಕತ್ಲೆ ಬಿದ್ದರೆ ಮತ್ತು ಲಿಂಗಪ್ಪ ಇವಾಗ ಪಾಠ ಕಲಿಸ್ಬೇಕು ಅಂತ ಹೇಳಿ ಬೇಕತ್ಲೆ ಲಿಂಗಪ್ಪ ಕೆಳಗೆ ಬಿದ್ದು ಕೂಡಲೇ, ಈಗ ನಿಮ್ಮ ಕೊಳ್ಳಾಗಿನ ಲಿಂಗ ಕೆಳಗೆ ಬಿದ್ದರೆ ಏನು ಮಾಡ್ತೀರಿ? ಬಡಗನ್ನು ತೊಗೊಂಡು ಹಾಕೋತಿರಿಲ್ಲ ಕೊಳ್ಳಾಗ? ಇಲ್ರಿ ಸ್ವಾಮಿ, ನಮ್ಮ ಕೊಳ್ಳಾಗ ಲಿಂಗ ಇಲ್ಲ, ಅವೆಲ್ಲಿ ಬೀಳ್ತಾವೆ ಕೆಳಗೆ.
ಲಿಂಗ ಇದ್ರೆ ಬೀಳ್ಬೇಕಲ್ಲ ಅವು. ಲಿಂಗ ಇಲ್ಲಂದ್ರೆ ಎಲ್ಲಿ ಬೀಳ್ತಾವೆ ನಮ್ಮ ಮಂದಿ ಕೊಳ್ಳಾಗಿನು. ಲಿಂಗ ಕಟ್ಕೋಬೇಕ್ರಿ ಅವ ಕೊಳ್ಳಾಗ, ರುದ್ರಾಕ್ಷಿ ಕಟ್ಕೋಬೇಕು, ಹಣಿ ಮ್ಯಾಗ ವಿಭೂತಿ ಹಚ್ಚಬೇಕು. ಇವೆಲ್ಲ ಶಿವನ ಲಾಂಛನಗಳದಾವು, ಶಿವನ ಲಾಂಛನಗಳದಾವು. ಕೊಳ್ಳಾಗಿನ ಲಿಂಗಪ್ಪ ಕೆಳಗೆ ಬಿದ್ದು ಕೂಡಲೇ ಅವೇನು ಮಾಡಿದ ಅಂತಂದ್ರೆ ಚಂದಯ್ಯ ಗೊತ್ತಾತ ಅವನಿಗೆ, ಪರಮಾತ್ಮನಿಂದು ಈ ಲಿಂಗೈಂದು ಇವ ಬೇಕತ್ಲೆ ಬಿದ್ದಾನ, ನನ್ನ ಕೂಡ ಜಗಳ ಮಾಡಾಕ. ಕಾಯಕಕ್ಕಿಂತಲೂ ಲಿಂಗ ಪೂಜಾ ಶ್ರೇಷ್ಠ ಅಂತ ಲಿಂಗ ಎಂತಾನ, ಲಿಂಗ ಪೂಜೆಗಿಂತಲೂ ಕಾಯಕ ಶ್ರೇಷ್ಠ ಅಂತ ನಾ ಅಂದು ಒಂದಿಟ್ಟು ಕೆಲಸಕ್ಕೆ ತಡ ಆಕತ್ತಂತ ಲಿಂಗ ಪೂಜಾ ಮಾಡಿಕೊಳ್ಳಾರ್ದ ಬಂದ್ರೆ ನನ್ನ ಗೋಳ ಮಾಡ್ಬೇಕಂತ ತಿಳ್ಕೊಂಡು ಕೊಳ್ಳಾಗಿಂದ ಬಿದ್ದಾನಂದ್ರೆ ಇದ್ರಾಗ ಯಾರು ಗೋಳಕ್ಕಾರ ನೋಡುನು, ಯಾರು ತೊಂದರೆ ಅಕ್ಕಾರ ನೋಡುನು ಅಂತ ತಿಳ್ಕೊಂಡು ಹುಲ್ಲು ಕೋದ ಹಂಗೆ ಬಂದಂತ್ರಿ. ಅವ ಕೊಳ್ಳಾಗ ಲಿಂಗ ಹಾಕೋಲಿಲ್ಲ, ಅಲ್ಲೇ ಬಿಟ್ಟ. ಅವ ಲಿಂಗಪ್ಪ ಅಂದ ನೀರಾಗ ಬಿದ್ದವ. ಈ ಕೊಳ್ಳಾಗಿನ ಲಿಂಗಪ್ಪ ರೀ ಗುಂಡು ಕರಿತತ್ಲೆ ಲಿಂಗಪ್ಪ. ಲಿಂಗ ಕೊಳ್ಳಾಗಿಂದ ಒಟ್ಟ ಬೀಳಬಾರ್ದಂತ್ರಿ. ಅವ ಕೊಳ್ಳಾಗಿನ ಲಿಂಗಪ್ಪನ ಒಟ್ಟು ತೆಗೆದು ಇಡಬಾರ್ದಂತೆ. ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕೊಳ್ಳಾಗನೇ ಇರ್ಬೇಕದು. ಅಕಸ್ಮಾತ್ ಲಿಂಗ ತೆಗೆದ್ರ ಪ್ರಾಣನ ಬಿಡ್ತಾರಂತ ಬರೀತಾರೆ ಶಾಸ್ತ್ರದೊಳಗೆ. ಹಂಗೆ ನೇಮತಿ. ಒಬ್ಬ ಶಿಷ್ಯ ಏನು ಮಾಡಿದ ಅಂದ್ರೆ ಗುರುಗಳ ಕಡೆ ದೀಕ್ಷಾ ತಗೊಂಡಿದ್ದ. ದೀಕ್ಷಾ ತಗೊಂಡು ಗುರುಗಳು ಹೇಳಿದ್ರಂತ, ಒಟ್ಟ ಲಿಂಗಪ್ಪನ ಕೊಳ್ಳಾಗಿಂದ ತೆಗೆದಿಡಬೇಡಪ್ಪ, ಕೊಳ್ಳಾಗಿನ ಲಿಂಗಪ್ಪ ಹೊರಗೆ ಹೋತಂದ್ರೆ ಪ್ರಾಣ ಕೊಡ್ಬೇಕು, ಹಂಗೆ ಲಿಂಗದ ಮ್ಯಾಗ ನಿಷ್ಠ ಇರ್ಬೇಕಂತ ಶಿಷ್ಯಾಗ ಹೇಳಿದ ಕೂಡಲೇ ಅವ ಹ್ಞೂನ್ರಿ ಅಂದ. ಒಂದು ದಿವಸ ಕೊಳ್ಳಾಗಿನ ತೆಗಿತಿದ್ದಿಲ್ಲ, ಲಿಂಗ ಪೂಜೆ ಮಾಡ್ಕೋತಿದ್ದ, ಮತ್ತು ಕೊಳ್ಳಾಗನ ಅಲ್ಲೇ ಹಾಕೋತಿದ್ದ, ಕೈಯಾಗ ಹಿಡ್ಕೊಳ್ದು ಕೊಳ್ಳ ಹಾಕೊಳ್ಳೋದು ಹೆಂಗೆ ಮಾಡ್ತಿದ್ದ. ಒಂದಿನ ಬಾಯಿಗೆ ಜಳಕಕ್ಕೆ ಹೋಗಿದ್ದಂತಾರೆ. ಎತ್ತರಿತ್ತದ ಬಾಯಿ, ಕೆಳಗೆ ನೀರಿದ್ದು ಯಾತಗಣಿ ಅಂತಿದ್ರು, ಅದಕ್ಕೆ ಯಾತಂತಿದ್ರು ನೀರು ಜಗ್ಗುದಕ್ಕೆ. ಅದ್ರ ಮ್ಯಾಗಿಂದ ಹಿಂಗೆ ಒಮ್ಮೆ ಸುರಂಗ ಹಾಕಿದಂತ. ಕೊಳ್ಳಾಗಿನ ಲಿಂಗಪ್ಪ ಅವನಕ್ಕಿಂತ ಮೊದಲು ಹೋಗಿ ದಡಲ್ಲಂತ ನೀರಾಗಿ ಬಿತ್ತದ. ಹಿಂಗೆ ಹೋಗಿ ನೀರಾಗಿ ಬಿತ್ತು. ಹುಡುಕ್ಯಾಡಿ ಒಟ್ಟ ನೀರ ಅದು ಲಿಂಗಪ್ಪ ಸಿಗಲಿಲ್ಲಂತ. ಮೋತಿ ಸಾಂದ ಮಾಡ್ಕೊಂಡು ಕೂತ ಅಳ್ಳಾಕತ್ತಿದ. ಬಾಯಿ ಮ್ಯಾಗ ಹತ್ತಿ ಬಂದು ಕುಂತು ಒಂದು ಸವನ ಅಳ್ಳಾಕತ್ತಿದ. ಯಾಕೆ ಅಳ್ತೀಯೋ? ಇಲ್ರಿ ನಾ ಸಾಯ್ತನ್ರಿ, ನಾ ಪ್ರಾಣ ಬಿಡ್ತನ್ರಿ. ಯಾಕೋ? ನಮ್ಮ ಕೊಳ್ಳನ ಲಿಂಗ ಹೋಗ್ಯದರಿ. ನಮ್ಮ ಗುರುಗಳು ಹೇಳ್ಯಾರ ಏನಂದ್ರೆ ಲಿಂಗ ಹೋತಂದ್ರೆ ಪ್ರಾಣನ ಕೊಡ್ಬೇಕಂತ ಹೇಳ್ಯಾರ. ನಮ್ಮ ಗುರುಗಳ ಮಾತಿಗೆ ನಾ ಕಿಮ್ಮತ್ತು ಕೊಡ್ಬೇಕು, ಅದಕ್ಕೆ ನಾ ಸತ್ತ ಬಿಡ್ತಾನಂತ ಅಳ್ಳಾಕತ್ತಿದಾಗ ಯಾರು ನಿಮ್ಮ ಗುರು? ಇಂಥವ್ರದಾರ್ರಿ. ಕರ್ಕೊಂಡು ಬಂದರು, ನೋಡಿದರು. ಯಾಕೋ ಅಳ್ಳಾಕತ್ತದಿ? ನೀವು ಹೇಳಿದ್ರಲ್ರಿ ಅಪ್ಪ, ನಾ ಬಾಯಾಗಿಂದ ಜಗುವಾಗ ಕೊಳ್ಳಾಗಿನ ಲಿಂಗ ಹೋಗ್ಯದರಿ, ಹ್ಯಾಂಗೆ ಮಾಡ್ಬೇಕ್ರಿ? ಮತ್ತೆ ನಾ ಹೋಗ್ಬೇಕಾಗ್ತದ. ಅವ ಅಂದ, ಭಾಳ ಚಲೋ ಆತಳಪ್ಪ, ಹಂಗಾರ ಇದು ನೀನು ನೀರಾಗ ಮುಣಿಗೆ ಅಲ್ಲೇ ಶಿವಾಯನಮ ಆಗು. ಯಾಕಂದ್ರೆ ಇವ್ರು ಗುರುಗಳು ಏನು ಮಾಡಿದ್ರೆ ನಮ್ಮದು ದೊಡ್ಡ ಕಿಮ್ಮತ್ತು ಬರ್ತದ. ಶಿಷ್ಯ ಒಬ್ಬ ಇಂಥವು ಪ್ರಾಣ ಕೊಟ್ಟ ಅಂತ ತಿಳ್ಕೊಂಡು ನಮ್ಮ ಕೀರ್ತಿ ಬಾನೆತ್ತರಕ್ಕೆ ಹಾರ್ತದ. ಶಿಷ್ಯ ನೀವು ಒಬ್ಬ ಹೋಗೇ ಬಿಡಲಿ ಅಂದವ. ಅವ ಶಿಷ್ಯ ಅಂದ, ಚಲೋ ಅಂದವ, ನಿಮ್ಮ ಕೀರ್ತಿ ಸಂಬಂಧ ನಮ್ಮನ್ನು ಶಿವಾಯನಮನ ಮಾಡವ್ರ ನೀವು? ನಿಮ್ಮ ಕೀರ್ತಿ ಒತ್ತಾಟಿಗಿರಲಿ, ನಮ್ಮ ಮನ್ಯಾಗ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಎಲ್ಲ ಸಂಸಾರ ಹೆಂಗ್ರಿ ಅಂತಂದ. ಇರ್ಲೇಳು, ಏನಾಗೋದಿಲ್ಲ, ನೀವೊಬ್ಬ ಆದ್ರೆ ಏನು ಜಗತ್ತು ಬಂದಾಗುತ್ತದೇನು? ಜಗತ್ತು ನಿಲ್ಲುತ್ತದೇನು? ನಿನ್ನ ಮಣಿ ನಿಲ್ಲುತ್ತದೇನು? ಅದಕ್ಕೇನಾಗುತ್ತದ? ನಿನ್ನ ಹೆಸರ ಇತಿಹಾಸದೊಳಗೆ ಉಳಿತದೋ ದೇವ್ರ ಸಲಾಗಿ ಸತ್ತ ಅಂತ ತಿಳ್ಕೊಂಡ ಅವ ಅಂದ. ಮತ್ತು ನೋಡುನು, ನನಗೆ ಹಿಂಗೆ ಅನ್ನಾಕತ್ತಾರ ಗುರುಗಳು. ಮತ್ತು ಗುರುಗಳು ಕೊಳ್ಳನ ಲಿಂಗ ಹೋತಂದ್ರೆ ಇವ್ರು ಹೆಂಗೆ ಮಾಡ್ತಾರ? ಅವ ಶಿಷ್ಯ ಅಂದ, ಯಪ್ಪ ಮತ್ತು ಹೆಂಗಿದ್ರು ನನಗೆ ನೀರಾಗ ಮುಣಿಗಿ ಶಿವಾಯನಮ ಆಗಣ್ಣಾಕತ್ತೀರಿ, ನಾ ಎಲ್ಲ ಹ್ಞೂ ಅಂತನ್ರಿ. ಖರೆ ಮತ್ತು ಕಡೆಗೆ ನಿಮ್ದೊಮ್ಮೆ ಲಿಂಗ ಪೂಜಾರ ನೋಡಿ ಕಣ್ತುಂಬ ನೋಡಿ ನಾ ಶಿವಾಯನಮ ಹಾಕ್ಕಣ್ರಿಪ್ಪ ಅಂತಂದಾಗ, ಅದಕ್ಕೇನೈತಪ್ಪ, ಪೂಜಾ ಸಾಮಾನು ತೊಗೊಂಡು ಬರ್ರಿ, ಇಲ್ಲೇ ಬಾಯಿ ಮೇಲೆ ಲಿಂಗ ಪೂಜೆ ಮಾಡ್ಕೋತಾನಂತ ತಿಳ್ಕೊಂಡು ಎಲ್ಲ ಸಜ್ಜಾಗಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂತ ಹಿಂಗೆ ಕೈಯಾಗ ಲಿಂಗ ಹಿಡ್ಕೊಂಡು ಬಾಯಿ ಮೇಲೆ ಕೈಯಾಗ ಲಿಂಗ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಗುರುಗಳು ಕುಂತಿದ್ರು. ಶಿಷ್ಯ ಮುಂದೆ ಕೂತಿದ್ದಿಲ್ಲ. ಅವ ಬೆರಕಿ ಶಿಷ್ಯ ರೀ, ಬೆರಕಿ ಶಿಷ್ಯ. ಅವೇನು ಮಾಡಿದ ಅಂದ್ರೆ ಗುರುಗಳು ಏನು ಹಿಂಗೆ ಕೂತಿದ್ರಲ್ಲ, ಮುಂದೆ ಕೂತಿದ್ದ, ಪಟ್ಟತ್ತ ಕೈ ಬಿಡಿದ್ರು. ಗುರುಗಳು ಲಿಂಗಪ್ಪ ಹೋಗಿ ಬಾಯಾಗ ಬಿತ್ತರಿ. ಗುರುಗಳು ಲಿಂಗಪ್ಪ ಹೋಗಿ ಬಾಯಾಗ ಬಿತ್ತು. ಶಿಷ್ಯ ಅಂದ, ಮತ್ತಿನ್ನು ಹೆಂಗ್ರಿ ಅಂದವ. ನೀವು ಮೊದಲ, ನಾ ಹಿಂದಿಗಡೆ ರೀ ಅಂದವ. ನೀವು ಮೊದಲ್ರಿ, ನಾ ಹಿಂದಿಗಡೆ ಅಂದ ಕೂಡಲೇ ಹಾಗೆ ನಿಲ್ಲೋಳು, ನಾನು ಒಂದು ಬೇರೆ ತಗೋತನು, ನೀನು ಒಂದು ಬೇರೆ ತಗೋ ಅಂದ್ರತ್ತು ಗುರುಗಳ. ನಾನು ಒಂದು ಬೇರೆ ತಗೋತನು, ನೀನು ಒಂದು ಬೇರೆ ತಗೋರಪ್ಪ ಅಂದ್ರಂತ.
ಇದು ನಮ್ಮಂಥವ್ರ ಸುದ್ದಿ. ಆದ್ರೆ ನೂಲಿಯ ಚಂದಯ್ಯ ಕಾಯಕದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಇತ್ತಲ್ಲ, ಅವೇನು ಮಾಡಿದ ಅಂದ್ರೆ ಲಿಂಗಪ್ಪ ನನ್ನ ಕೊಳ್ಳಾಗಿಂದ ಬಿದ್ದಾನಿಲ್ಲ ಬೀಳಿ, ಮತ್ತು ನಿಮ್ಮ ಕೊಳ್ಳಾಗಿನ ಲಿಂಗಪ್ಪ ಅಕಸ್ಮಾತ್ ಬಿತ್ತಂದ್ರೆ ಭಾಳ ಚಲೋ ಆತಳತ್ತೇಳಿ ಬಂದು ಬಿಡವ್ರು ನೀವು. ನೂಲಿ ಚಂದಯ್ಯ ಬಿಟ್ಟು ಬಂದ, ಲಿಂಗಪ್ಪ ಅಲ್ಲೇ ಬಾಯಾಗ ಬಿತ್ತರಿ ಅದು ಲಿಂಗಯ್ಯ. ಮತ್ತು ದಿವಸ ಪೂಜೆ ಮಾಡ್ಕೋತಿದ್ದ, ದಿವಸ ಬಾಣ ಹಿಡಿತಿದ್ದ, ಮತ್ತು ಅವನದೆಲ್ಲ ವ್ಯವಸ್ಥೆ ಮಾಡವ್ರು ಯಾರ್ರಿ? ಲಿಂಗಪ್ಪನ ವ್ಯವಸ್ಥೆ ಚಂದಯ್ಯ ಮಾಡ್ತಿದ್ದ, ಮನುಷ್ಯ ಮಾಡ್ತಿದ್ದ. ಮತ್ತು ಏನೂ ಇಲ್ಲಂದ್ರೆ ಒಣ ಒಣ ಬೀಳ್ಬೇಕಲ್ಲ ಅಲ್ಲಿ. ಇವ ನಿಮ್ಮ ಕೊಳ್ಳಾಗನು ಲಿಂಗಪ್ಪ ಇತ್ತಂದ್ರೆ ಒಂದಿಟ್ಟು ಏನಾರ ಜಳಕ ಮಾಡಿಸುತ್ತ ಬರ್ರಿ. ಇಲ್ರಿ ಸ್ವಾಮಿ, ಮುಂಜಾನೆ ಎದ್ದು ಕೂಡಲೇ ಜಳಕ ಮಾಡಿಸ್ತೀವಿ, ಅಷ್ಟು ಊದಿನ ಕಡ್ಡಿ ಹಿಡಿತೀವಿ, ಅಷ್ಟು ಸಕ್ಕರೆ ನೈವೇದ್ಯ ಹಿಡಿತೀವಿ, ನಮಸ್ಕಾರ ಮಾಡ್ತೀವಿ ರೀ, ಕೊಳ್ಳ ಕಟ್ಕೋದು. ಏನೂ ಮಾಡಲಿಲ್ಲ ಅಂದ್ರೆ ನಡೀತು, ಒಟ್ಟು ಕೊಳ್ಳಾಗರ ಕಟ್ಕೋರಿ ಅವ ಲಿಂಗ ಹೆಂಗಾರ ಇಲ್ಲಿ ಹೆಂಗಾರ ಯಾಕೋದಕ್ಕೆ ಒಟ್ಟು ಲಿಂಗ ಕೊಳ್ಳಾಗಿದ್ರೆ ಸಾಕು ನಮಗೆ.